ಅಶ್ವಿನ್ ಅವರು ಇಲ್ಲಿ ಬಂದಿರೋರ್ನ ನಾವು ಯಾವುದೇ ಪಕ್ಷದ ಪ್ರತಿನಿಧಿಗಳಾಗ್ಲಿ ಅಥವಾ ಯಾವುದೋ ಪಕ್ಷದ ಪರವಾಗಿ ವಿರುದ್ಧವಾಗಿ ಮಾತನಾಡಿ ಅಂತ ನಾವಂತೂ ಕರೆದಿಲ್ಲ. ಜನಸಾಮಾನ್ಯರ ಆಕ್ರೋಶದ ಸ್ಯಾಂಪಲ್ಗಳಿದು. ಇದಾದ್ಮೇಲೂ ಕೂಡ ಇಲ್ಲ ಬಣಬಡಿದಾಟ ಇಲ್ಲ, ನಾವು ಜನಪರವಾಗಿ ಪಂಚ ಗ್ಯಾರಂಟಿ ಹಿಂಗೆ ಹೇಳ್ತಿದ್ರೆ ಅಂಥವ್ರಿಗೆ ಏನ್ ಉತ್ತರ ಕೊಡ್ಬೇಕು? ಅಲ್ಲ, ಇವಾಗ ಸಿಂಹಮ್ಮ ಸ್ವಲ್ಪ ಕೇಳಿಸ್ಕೊಳ್ಳಿ. ರಾತ್ರೋರಾತ್ರಿ ರಾಮರಾಜ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ರಿಗೂ ಗೊತ್ತಿದೆ. ಟೈಮ್ ತಗೊಳುತ್ತೆ, ಅದು ಒಂದು ಪೀರಿಯಡ್ ಆಫ್ ಟೈಮ್. ಬ್ರದರ್ ಹೇಳ್ತೀನಿ, ಹೇಳ್ತೀನಿ. ಆ ರಾಮರಾಜ್ಯ ಅನ್ನೋದು ನಿಮ್ಗೂ ಗೊತ್ತಿದೆ. ನೀವೇನು ಈಗ KRP ನಲ್ಲಿ ಇದ್ದೀರಾ, KRS ಅಲ್ಲಿ ಇದ್ದೀರಾ ಅಂದಾಗ ನಿಮ್ಗೆ ಗೊತ್ತಿದೆ ರಿಯಾಲಿಟಿ ಏನಂತ. ನಾ ಏನ್ ಹೇಳ್ತಿದ್ದೀನಿ ಅಂದ್ರೆ, ಹಿಂದೆ JDS ಅಲ್ಲಿ ಇತ್ತು ರಾಮರಾಜ್ಯ ಇತ್ತು, BJP ಇತ್ತು ರಾಮರಾಜ್ಯ ಇತ್ತು, ಕಾಂಗ್ರೆಸ್ ಇತ್ತು ಗುಂಡಿ ಇತ್ತು. ಅಲ್ಲ, 140 ಶಾಸಕರಿದಾರಲ್ಲ, ಈ ಶಾಸಕರು ಉಪಯೋಗಿಸ್ಕೊಂಡು ಬೃಹತ್ ಸಂಖ್ಯೆ ನಾವು ಕರ್ನಾಟಕದವ್ರು ಕೊಟ್ಟಿದ್ದಾರೆ. ಕುಮಾರಣ್ಣ ಅವ್ರಿಗೆ ಕೊಡ್ಲಿಲ್ಲ, ನೀವು ಯಡಿಯೂರಪ್ಪ ಅವ್ರಿಗೆ ಕೊಡ್ಲಿಲ್ಲ, ಸಿದ್ದರಾಮಣ್ಣ ಅವ್ರಿಗೆ ಕೊಟ್ರಿ. ಇವ್ರು ಏನ್ ಮಾಡ್ಬೇಕು? ಈಗ ಉತ್ತರ ಕರ್ನಾಟಕ ತಗೊಳ್ಳೋಣ. ಇವತ್ತಿನ ಚರ್ಚೆ ಮಾಡಿದ ಅದ್ಭುತವಾದಂತ ಒಂದು ಟಾಪಿಕ್ ಇದು. ಉತ್ತರ ಕರ್ನಾಟಕದಲ್ಲಿ ಬೇಸಿಕ್ ಆಗಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು ಬೆಂಗಳೂರಲ್ಲಿ ಇದ್ದಂಗೆ ಇದೆಯಾ ಸ್ವಾಮಿ? ನಾನು ಏನು ಕಳ್ಳಿಯಿಂದ ಬೆಂಗಳೂರಿಗೆ ಬಂದೆ? ನೀವುಗಳು ಏನಕ್ಕೆ ಬೆಂಗಳೂರಲ್ಲೇ ಇರಬೇಕು ಅಂತ ಆಸೆ ಪಡ್ತೀರಾ? ಬೀದರ್ಗೆ ಹೋಗಿ ಇರ್ತೀರಾ? ಅದೇ 12 ಜಿಲ್ಲೆನಲ್ಲಿ ಎಷ್ಟು ಸಚಿವರಿದ್ದಾರೆ ಗೊತ್ತಾ? ಪೌರಾಡಳಿತ ಸಚಿವರು ಯಾರು ಗೊತ್ತಾ? ತೋಟಗಾರಿಕೆ ಸಚಿವರು ಯಾರು ಗೊತ್ತಾ? ಸಕ್ಕರೆ ಸಚಿವರು ಯಾರು ಗೊತ್ತಾ? ಪಂಚಾಯತ್ ರಾಜ್ ಸಚಿವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು, ನೀರಾವರಿ ಸಚಿವರು, ಲೋಕೋಪಯೋಗಿ ಸಚಿವರು. ಇವರೆಲ್ಲ ಎಲ್ಲಿಂದ ಯಾವ ಭಾಗದಿಂದ ಬಂದಿದ್ದಾರೆ? ಇವರೆಲ್ಲರೂ ಒಂದು ಕ್ಷಣ ಬೆಳಗಾವಿ ಅಧಿವೇಶನದಲ್ಲಿ ಆಗ್ತಿದೆಯಲ್ಲ, ಇವರೆಲ್ಲರೂ ಧ್ವನಿ ಕೇಳಿಸ್ಕೊಳಕ ನಾನು ನಿನ್ ಪರವಾಗಿ ಮಾತಾಡ್ತಿದ್ದೀನಿ. ಎಲ್ರು ಒಂದೇ ಧ್ವನಿ, ಒಂದು ಧ್ವನಿಯಿಂದ ನಾವು ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡೋಣ, ಶೇಮ್ ಕಳೆದ ಸರ್ಕಾರಗಳಿಗೆ ಅಂತ ಹೇಳೋಷ್ಟು ಶಕ್ತಿ ಬೇಕಲ್ವಾ? ಅವಾಗ ಏನಾಗುತ್ತೆ? ಜನರೇ ಶಬಾಷ್ಗಿರಿ ಕೊಡ್ತಾರೆ. ಇಲ್ಲೇನಾಗ್ತಿದೆ? ನಾನು ಈ ಪಕ್ಷದವನು. ಈಗ ಸಕ್ಕರೆ ಇವ ಟ್ಯಾಕ್ಟರ್ಗಳು 25-30 ಟ್ಯಾಕ್ಟರ್ಗಳಿಗೆ ಬೆಂಕಿ ಆಗ್ತು. ಯಾವ ಪಕ್ಷದವರು ಸ್ವಾಮಿ ಅವರು ಕಾರ್ಯಕರ್ತರು? ಆ ಮನೆಯವನು ಇವತ್ತಿಗೂ ಕಷ್ಟಪಡ್ತಿರ್ತಾನೆ. ಇವತ್ತು ಸಕ್ಕರೆ ಸಚಿವರು ಅಲ್ಲಿ ಇದಾರಲ್ವಾ? ಇವತ್ತು ಅಧಿವೇಶನದಲ್ಲಿ ಕೂತ್ಕೊಂಡು ಏನ್ ಆಗ್ಬೇಕು ಸಕ್ಕರೆ ವಿಚಾರದಲ್ಲಿ, ಆಸ್ಪತ್ರೆ ವಿಚಾರದಲ್ಲಿ ಏನಾಗಬೇಕು, ಶೈಕ್ಷಣಿಕವಾಗಿ ಯಾರಾದ್ರೂ ಯೋಚನೆ ಮಾಡ್ತಿದಾರ? ಸ್ಮಿತಾ ಅವರು ಇಲ್ಲೇ ನೋಡಿ, ಮಂಜುನಾಥ್ ಅವರು ಆರಂಭದಿಂದನೂ DK ಶಿವಕುಮಾರ್ ಅವ್ರ ಪರವಾಗಿ ಹೇಳ್ತಾರೆ, ನಮ್ ಸೀಮಾ ಅವರು ಸಿದ್ದರಾಮಣ್ಣ ಪರವಾಗಿ ಇಲ್ಲ ಬಣ ಇದೆ. ರಾಜಕೀಯವಾಗಿ ಹೇಳ್ತಿಲ್ಲ, ಏನಕ್ಕಂದ್ರೆ ಗೊತ್ತಾ? ಆರಂಭದಿಂದ ನಮ್ಮ ಮಾನ್ಯ DK ಶಿವಕುಮಾರ್ ಅವರಿಗೆ ದೂರದೃಷ್ಟಿ ಇದೆ. ಸಿದ್ದರಾಮಯ್ಯ ಎಲ್ಲ ನಾನು ಕೇಳ್ತಿಲ್ಲ ಸರ್, ಕ್ಯಾಪ್ಟನ್ ಯಾರು? ಅಡಗಿನ ಕ್ಯಾಪ್ಟನ್ ಯಾರು? ಈ ರಾಜ್ಯದ ಕ್ಯಾಪ್ಟನ್ ಯಾರು? ದೂರದೃಷ್ಟಿ ಅವ್ರ ಹತ್ರ ಇರಬೇಕು ಫಸ್ಟ್. ಮಾತ್ರ ನಮ್ಮ DK ಶಿವಕುಮಾರ್ ಹತ್ರ ದೂರದೃಷ್ಟಿ ಅಂದ್ರೆ ಸಿದ್ದರಾಮಯ್ಯ ನಾವ್ ಯಾಕೆ ಇಟ್ಕೊಂಡಿದೀವಿ? ಎವ್ರಿ ಮಿನಿಟ್ ನಮ್ ದುಡ್ಡಲ್ಲಿ ಅವರೆಲ್ಲರೂ ಇರೋದು. ಎವ್ರಿ ಮಿನಿಟ್ ಯಾರಿಲ್ಲ, ಎಲ್ರೂ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳಿ ಮೇಡಮ್. ಒಂದು ನಾಡ ಹಬ್ಬ ಬರುತ್ತೆ, ಯುಗಾದಿ ಹಬ್ಬದಲ್ಲಿ. ನಿಮ್ಗೊಂದು ಹೇಳ್ತೀನಿ, ಯುಗಾದಿ ಹಬ್ಬ ಸಂದರ್ಭದಲ್ಲಿ ಮೇಡಮ್, ಇದವ್ರು ಗೊತ್ತಾಗಬೇಕು. ಅವಾಗಿಂದ ಹೇಳ್ತಿದ್ದಾರೆ, ಯುಗಾದಿ ಹಬ್ಬದಲ್ಲಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ದೇವೇಗೌಡರು ಅವತ್ತು ಹಬ್ಬ ಮಾಡ್ಲಿಲ್ಲ. ಕಾವೇರಿ ನೀರು ನಮ್ಗೆ ಎಕ್ಸ್ಟ್ರಾ ಬರ್ಬೇಕಂತ ಹೋಗ್ಬಿಟ್ಟು ಸುಪ್ರೀಂ ಕೋರ್ಟ್ ಹೋಗಿ ಅರ್ಜಿ ಹಾಕೊಂಡು ಕೂತಿದ್ರು, ಹಬ್ಬ ಮೇಲೆ ಮಾಡೋಣ ಅಂತ. ಹಂಗೆ ಸಿದ್ದರಾಮಯ್ಯನು ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್ ಅಕೌಂಟಬಿಲಿಟಿ. ನಮ್ದಲ್ವಾ ಅದು? ಮಂಜುನಾಥ್ ಸರ್, ನಿಮ್ಗೆ ಏನ್ ಆನ್ಸರ್ ಮಾಡ್ತೀನಿ. ನಿಮ್ದು ಕುಮಾರಣ್ಣ ಕೇಳಿಸ್ಕೊಳ್ಳಿ ಮೇಡಮ್, ಕೇಳ್ತಾರೆ, ನೀವು ಹೇಳ್ತೀರಾ ಕುಮಾರಸ್ವಾಮಿ ಅವರ ಸಾಧನೆ ಬಗ್ಗೆ ನಮಗೆ ಚರ್ಚೆ ಮಾಡಲಿಕ್ಕೆ ಟೈಮ್ ಇಲ್ಲ. ಮಂಜುನಾಥ್ ನೋಡಿ, ನೀವು ಮಂಜುನಾಥ್ ಅವರು ಚರ್ಚೆ ಮುಗಿದ ಮೇಲೆ ಅಶ್ವಿನ್ ಅವರ ಕೇಳಿಸ್ಕೊಳ್ಳಿ, ಸಮಯ ವ್ಯರ್ಥ ಮಾಡೋದು ಬೇಡ. ಅಶ್ವಿನ್ ಅವರೇ, ಅವರಿಗೆ ಕುಮಾರಸ್ವಾಮಿ ಅವರ ಸಾಧನೆ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇದ್ರೆ ಚರ್ಚೆ ಮುಗಿದ ಮೇಲೆ ಸಪರೇಟ್ ಅಲ್ಲಿ ಇಬ್ರು ಮಾತನಾಡ್ಕೊಳ್ಳಿ. ಮಂಜುನಾಥ್ ಅವರೇ, ನೀವು ಮುಂದುವರಿಸಿ. ಸ್ನೇಹಿತರು, ಅಶ್ವಿನ್ ಅವರು ತುಂಬಾ ಚೆನ್ನಾಗಿ ಇಂಪ್ರೆಸ್ ಆಗೋ ತರ ಮಾತಾಡ್ತಾ ಇದ್ರು, ಬಹಳ ನ್ಯೂಟ್ರಲ್ ಆಗಿ ಮಾತಾಡ್ತಾ ಇದ್ರು. ಇರ್ಲಿ, ನಾನು ಹೇಳ್ತೀನಿ. ಇವತ್ತು ಏನು ಬೃಹತ್ ಕೈಗಾರಿಕಾ ಸಚಿವರು ನಮ್ಮ ಕುಮಾರಸ್ವಾಮಿ ಅವರು ಇದ್ದಾರೆ ಸರ್, ಒಂದ್ ನಿಮಿಷ. ಅವರಿಗೆ ಬಹಳ ದೇಶದ ಬಗ್ಗೆ, ಇಡೀ ನಮ್ಮ ರಾಜ್ಯದ ಬಗ್ಗೆ ಬಹಳ ದೊಡ್ಡ ಮಟ್ಟದ ಕಾಳಜಿ ಅವ್ರಿಗೂ ಇದ್ದಂಗಿದೆ, ಕುಮಾರಸ್ವಾಮಿ ಅವ್ರಿಗೂ ಇದ್ದಂಗಿದೆ ಸರ್. ತಮಗೆ ಮೋದಿ ಅವರ
ಕ್ಯಾಬಿನೆಟ್ ಅಲ್ಲಿ ತಾವಿದ್ದೀರಿ, ತಮಗೆ 48 ಲಕ್ಷ ಕೋಟಿ GST ಬರಬೇಕು. GST ಬರ್ಬೇಕಾದ್ರೆ ದಯವಿಟ್ಟು ಸರ್ ಒಂದ್ ನಿಮಿಷ ಸರ್ ತಗೊಂಬನ್ನಿ ಸರ್. 48 ಲಕ್ಷ ಕೋಟಿ ಬರಬೇಕು. ಆಮೇಲೆ ನಮಗೆ ಏನು ಕಾಂಗ್ರೆಸ್ UPA ಸರ್ಕಾರದಲ್ಲಿ ಫ್ಲಾಗ್ಶಿಪ್ ಪ್ರೋಗ್ರಾಮ್ಸ್ ಏನಿತ್ತಲ್ಲ, MNREG ಕಾರ್ಯಕ್ರಮ, ಇವತ್ತು ಕೂಡ ನಮಗೆ ಕಾಂಗ್ರೆಸ್ ಇಡೀ ದೇಶದ ವಿರೋಧ ಪಕ್ಷಗಳು ಇರತಕ್ಕಂತ ರಾಜ್ಯಗಳಿಗೆ MNREG ಅಮೌಂಟ್ ಬಂದಿಲ್ಲ. ಇವತ್ತು ನಮ್ಮಂತ ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥವ್ರು, ಕೃಷಿಯನ್ನು ಅವಲಂಬಿಸಿಕೊಂಡಿರ್ತಕ್ಕಂಥವ್ರು, ಇವತ್ತು ನಾವು ಕೆರೆ ಕಟ್ಟೆಗಳನ್ನ ಹೊಲಗಳಿಗೆ ಬದಗಳನ್ನ ಹಾಕಂತ ಸಂದರ್ಭದಲ್ಲಿ ನಾವು MNREG ಕಾರ್ಯಕ್ರಮವನ್ನು ಉಪಯೋಗಿಸಿಕೊಂಡು ನಮ್ಮ ಜಲ ಸಂಪನ್ಮೂಲವನ್ನ ಸರ್ ಒಂದ್ ನಿಮಿಷ ನೀವು ತಗೊಂಬನ್ನಿ ಸರ್. ಬಹಳ ಅರ್ಥವಾಗಿ ಮಾತಾಡ್ತಾ ಇದ್ರಲ್ವಾ MNREG ಕಾರ್ಯಕ್ರಮ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಸರ್ ಒಂದ್ ನಿಮಿಷ ಅಶ್ವಿನ್ ಸರ್ ನೀವು ದಯವಿಟ್ಟು ಮೊಸಳೆ ಕಣ್ಣನ್ನ ಕಣ್ಣೀರು ಸುರಿಸಬೇಡಿ. ಕೆಲಸ ಮಾಡಿ. ಕೇಂದ್ರ ಸರ್ಕಾರದಲ್ಲಿ ಹೋಗಿ ತಮ್ಮ ಕಣ್ಣೀರನ್ನ ಅಲ್ಲಿ ರಾಜ್ಯದ ಕಣ್ಣೀರನ್ನ ಮಾತಾಡಿಲ್ಲ ಹೌದು ಸರ್, ಹೌದು ನಾನು ಹೇಳ್ತಾ ಇದ್ದೀನಿ. ಅದು ಒಂದೇ ಮಂಜುನಾಥ್ ಸರ್, ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಕೇಳಿಸ್ಕೊಳ್ಳಿ ಸರ್, ಕೇಳಿಸ್ಕೊಳ್ಳಿ. ನಿಮ್ಗೆ 10 ನಿಮಿಷ ಟೈಮ್ ಕೊಡ್ತೀನಿ, ಆದ್ರೆ ಚರ್ಚೆ ವಿಚಾರ ಮಾತಾಡ್ಬೇಕು. ಮಂಜುನಾಥ್ ಸರ್, ಇವ್ ಚರ್ಚೆ ವಿಚಾರ ಏನು ಕೇಳಿಸ್ಕೊಳ್ಳಿ. ಇವ್ ಚರ್ಚೆ ವಿಚಾರ ಏನು GST ಅಲ್ಲ, ಇವ್ ಚರ್ಚೆ ವಿಚಾರ ಕುಮಾರಸ್ವಾಮಿ ಅವರ ಮಂಜುನಾಥ್ ಸರ್, ನಿಮಗೆ ನಾನು 2 ನಿಮಿಷ ಸಮಯ ಕೊಡ್ತೀನಿ. ಕಂಪ್ಲೀಟ್ 2 ಮಿನಿಟ್ಸ್. ಇವತ್ತಿನ ವಿಚಾರ ಏನು? ಹಣ ಬಳಿದಾಟ, ಅಭಿವೃದ್ಧಿ ಕೆಲಸ ಮಾತಾಡಿ. ರಾಜ್ಯದ ಅಭಿವೃದ್ಧಿ ಮಾತಾಡಿ. ರಾಜ್ಯದ ಅಭಿವೃದ್ಧಿ. ನಾನು ಗ್ರಾಮೀಣ ಪ್ರದೇಶನಾಗಿ ನನಗೆ ಗೊತ್ತಿದೆ, ಗ್ರಾಮೀಣ ಪ್ರದೇಶದ್ದೇನಂತ. MNREG ಕಾರ್ಯಕ್ರಮದ ಬಗ್ಗೆ ನನಗೆ ಗೊತ್ತಿದೆ. ಅದ್ ಕೇಳ್ತೀನಿ ಅಂದ್ರೆ ನೀವು ಬಿಡ್ತಾ ಇಲ್ಲಲ್ಲ. ಸರ್ಕಾರ ಮಂಜುನಾಥ್ ಅವರೇ, ಮತ್ತೆ ನಿಮ್ಗೆ ಮೇಡಮ್, ನಿಮ್ಗೆ ನಮ್ದು ಕರ್ನಾಟಕ ರಾಜ್ಯದ ಕುರ್ಚಿ ಇವಾಗಿದೆ ಅಲ್ಲ, CM ಕುರ್ಚಿ, ಅದು ಬಂಗಾರದಲ್ಲಿ ಮಾಡಿದ್ದ ಅಥವಾ ಡೈಮಂಡ್ ಸ್ಟಡ್ಸ್ ಎಲ್ಲ ಇದೆಯಾ ಅದರಲ್ಲಿ? ಒಂದು. ಎರಡನೇದು ಬಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ CM ಕುರ್ಚಿ ದೊಡ್ಡ ಅಥವಾ ನಿಮ್ಮ ನಾಯಕರು ಮತ್ತೆ ಅವರ ಬಣ ದೊಡ್ಡ? ಯಾವ್ದು ಇಲ್ಲ, ನಮಗೆ ಜನಸಾಮಾನ್ಯರ ಸಮಸ್ಯೆನೇ ದೊಡ್ಡದು. ಮತ್ತೆ ಯಾಕೆ ನೀವು ಜನಸಾಮಾನ್ಯರು ದೊಡ್ಡವರಾಗಿದ್ರೆ ನೀವ್ಯಾಕೆ CM ಕುರ್ಚಿ ಅಂದ್ಬಿಟ್ಟು ಎವ್ರಿ ಟೈಮ್ ಹೈಕಮಾಂಡ್ ಹೋಗ್ತೀರಾ? ಜನ ನಿಮ್ಗೆ ಇಲ್ಲಿ ವೋಟ್ ಹಾಕಿದ್ದಾರೆ, ಹೈಕಮಾಂಡ್ ಅವ್ರನ್ನ ವೋಟ್ ಹಾಕಿಲ್ಲ. ನಮ್ಮಲ್ಲಿ ಸಮಸ್ಯೆ ಇಲ್ಲ. ಹೇಳಿ ಮಾಡಿ. ಹೇಳಿ. ಮಹೇಶ್ ಗೌಡ್ರು, ಅಶ್ವಿನ್ ಅವರು, ಅಶೋಕ್ ಗೌಡ್ರು, ನಾನು ಇಟ್ಕೊಳ್ತೀನಿ, ಮಾತಾಡಿ. ಅಶೋಕ್ ಗೌಡ್ರಿಗೆ ನನ್ನ ಪ್ರಶ್ನೆ. ಕೊಡ್ತಾರೆ ಮೇಡಮ್, ಇವ್ರದ್ದು ಕೇಳಿಸ್ಕೊಂಡು ಕೊಡ್ತಾರೆ. ಹೇಳಿ, ನೀವ್ ಹೇಳಿ. ಅಶೋಕ್ ಗೌಡ್ರು ಸರ್ ಒಂದ್ ಮಾತು ಈಗ ಹೇಳ್ತಿದ್ರು, ಈ ಬಾಳೆಹಣ್ಣು ಇದೆಲ್ಲ ರೈತರು APMC ಸಚಿವರು ಗೊತ್ತಾ ಇದೆಲ್ಲ ಹೇಳ್ತಾ ಇದ್ರಿ ಅಲ್ವಾ ಸರ್? ಇಷ್ಟೊತ್ತುನು ರೈತರ ಬಗ್ಗೆ ಬಹಳ ಕಾಳಜಿ ಇದೆ ಬಿಜೆಪಿ ಅವರಿಗೆ ಅಂತ. ಮೊನ್ನೆ CM ಅವರು ಕಬ್ಬು ಬೆಳೆಗಾರರು ಪ್ರೊಟೆಸ್ಟ್ ಮಾಡಿದಾಗ ಸರ್ವಪಕ್ಷ ಸಭೆ ಕರೆದ್ರಲ್ವಾ ಸರ್? ಎಷ್ಟು ಜನ ಸಂಸದರು ಬಂದಿದ್ರು ಸರ್ ರೈತರ ಪರವಾಗಿ? ಅದಲ್ದೇನೆ, ಮೇಡಮ್ ಪ್ಲೀಸ್ ಮಾತಾಡಬೇಡಿ ಒಂದ್ ನಿಮಿಷ. ಅದಲ್ದೇನೆ ಇವತ್ತಿನ ದಿವಸ ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ಆಗ್ತಿರುವಂತಹ ಎಥನಾಲ್ ಎಷ್ಟು ಲಕ್ಷ ಲೀಟರ್ ಇದೆ, ಅದು ಎಷ್ಟು ಎಕ್ಸ್ಪೋರ್ಟ್ ಆಗ್ತಿದೆ, ಗುಜರಾತ್ ಅಲ್ಲಿ ಎಷ್ಟು ಪ್ರೊಡಕ್ಷನ್ ಇದೆ, ಎಷ್ಟು ತಗೋತಿದ್ದಾರೆ, ಸಕ್ಕರೆ ಎಷ್ಟು ಉತ್ಪಾದನೆ ಆಗ್ತಿದೆ, ಅದು ಎಷ್ಟು ತಗೋತಿದ್ದಾರೆ, ಇದ್ರ ಬಗ್ಗೆ ನಿಮ್ಗೆ ಅರಿವಿದೆಯಾ ಸರ್?
ಒಂದು ನಿಮಿಷ. ತುಂಬಾ ಒಳ್ಳೆ ಅದಕ್ಕೆ ಅಶೋಕ್ ಗೌಡ್ರು ಉತ್ತರ ಕೊಡ್ಬೇಕು. ಜೊತೆಗೆ ನಾನೊಂದು ಬ್ರೇಕ್ ಹೋಗ್ಬೇಕು. ಬ್ರೇಕ್ ಇಂದ ಬಂದ ಮೇಲೆ ಮುಖ್ಯಮಂತ್ರಿ ಕುರ್ಚಿ ಮುಖ್ಯನ, ಜನರ ಕಾಳಜಿ ಮುಖ್ಯನ, ಸೀಮಾ ಅವ್ರ ಉತ್ತರ ಕೊಡ್ಲಿ. ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗ್ತಿದೆ ಅನ್ನೋದು ಸುಳ್ಳ? ಅಶೋಕ್ ಗೌಡ್ರೆ ನೀವು ಉತ್ತರ